ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ನನ್ನ ಚಾನಲಲ್ಲಿ ನಿಮಗೆ ಬಿಸಿಬೇಳೆಬಾತ್ ರೆಸಿಪಿ ವಿತ್ ಹೋಮ್ ಮೇಡ್ ಪೌಡರ್ ತೋರಿಸ್ತಾ ಇದ್ದೀನಿ. ನಾನೀಗ ಒಂದು ಪ್ಲೇಟಲ್ಲಿ 10 ಬ್ಯಾಡಗಿ ಮೆಣಸಿನ್ಕಾಯಿ, 10 ಗುಂಟೂರು ತೊಗೊಂಡಿದ್ದೀನಿ. ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ನೀವು ಅಷ್ಟು ತೊಗೊಳ್ಬೋದು. ನಾನೆರಡು ಸಮ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ. ನೆಕ್ಸ್ಟು ನಾನು ತೊಗೊಂಡಿರೋದು 1 ಟೇಬಲ್ ಸ್ಪೂನ್ ಕಡಲೆಬೇಳೆ ತೊಗೊಂಡಿದ್ದೀನಿ. ಇದು ನಾನು ಮಾಡ್ತಾ ಇರೋದು ಒಂದು 5 to 10 ಸ್ಪೂನ್ಸ್ ಆಗೋಷ್ಟು ಪೌಡರು. ಮತ್ತೆ ತೊಗೊಂಡಿದ್ದೀನಿ ನಾನು 2 ಟೇಬಲ್ ಸ್ಪೂನ್ ಉದ್ದಿನಬೇಳೆ ತೊಗೊಂಡಿದ್ದೀನಿ. ಆಮೇಲೆ 1/4 ಇಂಚು ಚಕ್ಕೆ ತೊಗೊಂಡಿದ್ದೀನಿ. ನಾನು ಆಲ್ರೆಡಿ ಚಕ್ಕೆ ಕೊಬ್ಬರಿಗೆ ಹಾಕೋದ್ರಿಂದ ಇಲ್ಲಿ ಸ್ವಲ್ಪ ತೊಗೊಂಡಿದ್ದೀನಿ. ಮತ್ತು ಒಂದು 5 ಲವಂಗ ತೊಗೊಂಡಿದ್ದೀನಿ. ಆಮೇಲೆ 2 ಟೇಬಲ್ ಸ್ಪೂನ್ ಧನಿಯಾ ಕಾಳು ತೊಗೊಂಡಿದ್ದೀನಿ. ಮತ್ತು 1/4 ಟೇಬಲ್ ಸ್ಪೂನ್ ಮೆಣಸು ತೊಗೊಂಡಿದ್ದೀನಿ. ಮತ್ತು 1/4 ಟೇಬಲ್ ಸ್ಪೂನ್ ಮೆಂತ್ಯ ತೊಗೊಂಡಿದ್ದೀನಿ. ಮತ್ತು 1 ಟೇಬಲ್ ಸ್ಪೂನ್ ಜೀರಿಗೆ ತೊಗೊಂಡಿದ್ದೀನಿ. ಈಗ ಇದನ್ನೆಲ್ಲ ನಾವು ಡ್ರೈ ರೋಸ್ಟ್ ಮಾಡ್ಕೊಬೇಕು ಒಂದು ಬಾಣಲೆಯಲ್ಲಿ. ಬನ್ನಿ ಈಗ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ ನಾವು. ನಾನೀಗ ಎಲ್ಲನೂ ಒಟ್ಟಿಗೆ ಹಾಕ್ತಾಯಿದ್ದೀನಿ, ಮೆಣಸಿನ್ಕಾಯಿ ಬಿಟ್ಟು ಎಲ್ಲನೂ ಲೋ ಫ್ಲೇಮಲ್ಲಿ 5 ಮಿನಿಟ್ಸ್ ನಾನು ಇದನ್ನು ಹುರ್ಕೊತೀನಿ. ಫುಲ್ ಅರೋಮಾ ಬರೋವರೆಗೂ ನೀವು ಹುರ್ಕೊಬೋದು. ಮೆಣಸಿನ್ಕಾಯಿ ಸಪ್ರೇಟಾಗಿ ಹುರ್ಕೊಳ್ಬೇಕು, ಇದ್ರ ಜೊತೆ ಬೇಡ. ಇದೆಲ್ಲ ಫ್ರೈ ಆದಮೇಲೆ ಮತ್ತೆ ಇದ್ರ ಜೊತೆ ನೀವು ಮಿಕ್ಸ್ ಮಾಡ್ಕೋಬೋದು. ಈಗ ನೀವು ನೋಡ್ಬೋದು ನಾನು ಜೀರಿಗೆ, ಮೆಣಸು, ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲನೂ ಒಟ್ಟಿಗೆ ಹಾಕ್ತಾಯಿದ್ದೀನಿ. ಇದೆಲ್ಲ ಹಾಕಿದ್ಮೇಲೆ ಒಟ್ಟಿಗೆ ನಾವು ಫ್ರೈ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ. ನೀವು ಸಪ್ರೇಟ್ ಬೇಕಾದ್ರೂ ಹುರ್ಕೊಳ್ಬೋದು. ನಾನು ಈಗೆಲ್ಲ ಒಟ್ಟಿಗೆ ಹಾಕ್ಕೊಂಡಿದ್ದೀನಿ. ಇದೆಲ್ಲ ಹಾಕ್ಕೊಂಡ್ಮೇಲೆ ನಾನು ಫ್ರೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಚೆನ್ನಾಗಿ ಅರೋಮಾ ಬರೋವರೆಗೂ ನಾವು ಫ್ರೈ ಮಾಡ್ಕೊಬೇಕು. ಅಟ್ಲೀಸ್ಟ್ ಒಂದು 5 ಮಿನಿಟ್ಸ್ ಆದರೂ ಲೋ ಫ್ಲೇಮಲ್ಲಿ ಮಾಡ್ಕೊಳ್ಳಿ. ಯಾವುದು ಸೀದೆ ಹೋಗ್ದಿರೋ ಥರ ನೋಡ್ಕೊಳ್ಳಿ. ಸೀದೆ ಹೋಗ್ಬಿಟ್ರೆ ಫುಲ್ ಪೌಡರೆಲ್ಲ ಸ್ಮೆಲ್ ಬಂದುಬಿಡುತ್ತೆ, ಅರೋಮಾ ಇರೋಲ್ಲ ನಿಮಗೆ. ನಾನಿವಾಗ ಸ್ವಲ್ಪ ಫ್ರೈ ಆದಮೇಲೆ ನಾನಿವಾಗ ಇದಕ್ಕೆ ತೆಗೆದಿಟ್ಕೊಂಡಿರೋ ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಮೆಣಸಿನ್ಕಾಯಿ ಹಾಕ್ಕೊಂಡ್ಮೇಲೂ ಅಷ್ಟೇ ನೀವು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಇದು ಆಲ್ರೆಡಿ ನಾನು ಬಿಸಿಲಿಗಿಟ್ಟು ತೆಗೆದಿರೋದ್ರಿಂದ ನಾನಿಲ್ಲಿ ಸ್ವಲ್ಪ ಬೇಗನೆ ತೆಗೆದುಬಿಡ್ತೀನಿ. ಮೆಣಸಿನ್ಕಾಯಿನ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ನೀವು ಬೇಕಾದರೆ ಬಿಸಿಲಿಗೆ ಇಟ್ಟಿಲ್ಲ ಅಂತಂದರೆ ಇನ್ನೂ ಸ್ವಲ್ಪ ನೀವು ಫ್ರೈ ಮಾಡ್ಕೊಬೋದು. ಅದು ಕಟ್ ಮಾಡೋಷ್ಟು ಇರಬೇಕು ಫ್ರೈ. ನಿಮಗೆ ಕೈಯಲ್ಲಿ ಮುರಿದೋಗ್ಬೇಕು, ಆ ಥರ ಫ್ರೈ ಮಾಡ್ಕೊಬೇಕು ನೀವು. ಈಗೆಲ್ಲ ಫ್ರೈ ಮಾಡಿದ್ಮೇಲೆ ನಾನು ಮಿಕ್ಸಿಲಿ ಇದನ್ನು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ನೋಡಿ, ಗ್ರೈಂಡ್ ಮಾಡ್ಕೊಂಡ್ಮೇಲೆ ಈ ಥರ ಇರುತ್ತೆ ಪೌಡರ್. ಫುಲ್ ಫೈನ್ ಪೌಡರಾಗಿ ನೀವು ಫೈನ್ ಮಾಡ್ಕೊಬೇಕು. ಈಗ ನಾನು 1 ಕಪ್ ಅಕ್ಕಿ, 1 ಕಪ್ ತೊಗರಿಬೇಳೆ ತೊಗೊಂಡಿದ್ದೀನಿ. ಮತ್ತು ಆಗಲೇ ರುಬ್ಬಿಟ್ಕೊಂಡಿರೋ ಪೌಡರ್ ತೊಗೊಂಡಿದ್ದೀನಿ, ಬಿಸಿಬೇಳೆಬಾತ್ ಪೌಡರ್. ಆಮೇಲೆ ಕಾಯಿ ಮತ್ತು ಸ್ವಲ್ಪ ಚಕ್ಕೆ ತೊಗೊಂಡಿದ್ದೀನಿ. ಇಲ್ಲಿ ನಾನು ಹಸಿ ಕೊಬ್ಬರಿ ತೊಗೊಂಡಿದ್ದೀನಿ. ಮತ್ತು ಒಗ್ಗರಣೆಗೆ ಕಡಲೆಬೀಜ ಮತ್ತು ಸ್ವಲ್ಪ ಗೋಡಂಬಿ. ಈಗ ವೆಜಿಟೇಬಲ್ಸ್ ಏನೇನು ಬೇಕು ಅಂತ ನೋಡೋಣ. ನಾನಿಲ್ಲಿ ಅರ್ಧ ಕ್ಯಾಪ್ಸಿಕಮ್, 1 ಆನಿಯನ್ನು, 1 ಟೊಮ್ಯಾಟೊ ಮತ್ತು ಸ್ವಲ್ಪ ಹುಳ್ಳಿಕಾಯಿ ಮತ್ತು ಸ್ವಲ್ಪ ಕ್ಯಾರೆಟ್ ತೊಗೊಂಡಿದ್ದೀನಿ. ಮತ್ತು ಹಸಿ ಬಟಾಣಿ. ಈಗ ನಾನು ಮಿಕ್ಸಿಲಿ ರುಬ್ಕೊಳ್ಳೋಕ್ಕೆ ಆಗಲೇ ತೋರಿಸಿರೋ ಕೊಬ್ಬರಿ, ಚಕ್ಕೆ ಮತ್ತು 2 ಟೇಬಲ್ ಸ್ಪೂನ್ ಬಿಸಿಬೇಳೆಬಾತ್ ಪೌಡರ್ ಆ್ಯಡ್ ಮಾಡ್ತಾಯಿದ್ದೀನಿ. ಇದು ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸಿ ಮಾಡ್ಕೊತೀನಿ. ಫುಲ್ ಫೈನ್ ಪೇಸ್ಟ್ ಆಗೋಷ್ಟು ನಾನು ಇದನ್ನು ರುಬ್ಕೊಳ್ತೀನಿ. ರುಬ್ಕೊಂಡು ಒಂದು ಕಡೆ ಎತ್ತಿಟ್ಕೊಳ್ಳೋಣ. ಈಗ ಕುಕ್ಕರಲ್ಲಿ ನಾನು ತೊಳೆದಿಟ್ಕೊಂಡಿರೋ ಅಕ್ಕಿ ಮತ್ತು ಬೇಳೆ ಇದೆರಡನ್ನೂ ಹಾಕಿ ಇದಕ್ಕೆ ಸ್ವಲ್ಪ ಸಾಲ್ಟ್, ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಬೋದು. ಮತ್ತು ನಾನು ಆಮೇಲೆ ಒಗ್ಗರಣೆಗೂ ಹಾಕೋದ್ರಿಂದ ಈಗ ಸ್ವಲ್ಪ ಹಾಕ್ತಾಯಿದ್ದೀನಿ. ಅದಾಕಿದ್ಮೇಲೆ ಒಂದು 1/2 ಟೇಬಲ್ ಸ್ಪೂನ್ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಮತ್ತು ಈಗ ನಾನು ಆಗಲೇ ಕಟ್ ಮಾಡಿಟ್ಕೊಂಡಿರೋ ವೆಜಿಟೇಬಲ್ಸ್ ಹಾಕ್ತಾಯಿದ್ದೀನಿ. ಕ್ಯಾರೆಟ್, ಹುಳ್ಳಿಕಾಯಿ, ಟೊಮ್ಯಾಟೊ ಮತ್ತು ಹಸಿ ಬಟಾಣಿ ಇದಿಷ್ಟು ಹಾಕ್ತೀನಿ. ಕ್ಯಾಪ್ಸಿಕಮ್, ಆನಿಯನ್ ಎಲ್ಲ ಫ್ರೈ ಮಾಡಬೇಕಾದ್ರೆ ಹಾಕ್ಕೊತೀನಿ. ಈಗ ನೋಡಿ ನಾನು ಟೊಮ್ಯಾಟೊ ಆ್ಯಡ್ ಮಾಡ್ತಾಯಿದ್ದೀನಿ. ಆ್ಯಡ್ ಮಾಡಿದ್ಮೇಲೆ ಸ್ವಲ್ಪ ನೀರು ಹಾಕ್ಬಿಟ್ಟಿದ್ದನ್ನು ಒಂದು 2 ವಿಸಿಲ್ ಬರೋವರೆಗೂ ನಾನು ಬೇಯಿಸ್ಕೊತೀನಿ. ಆಮೇಲೆ ಅಷ್ಟರಲ್ಲಿ ನಾವು ಈ ಕಡೆ ಒಂದು ಬಾಣಲಿಲಿ ಒಗ್ಗರಣೆಗೆ ಹಾಕ್ಕೊಳ್ಳೋಣ. ಇದೆಲ್ಲ ಹಾಕಿದ್ಮೇಲೆ ನೀವು ಕನ್ಸಿಸ್ಟೆನ್ಸಿ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರು ಆ್ಯಡ್ ಮಾಡ್ಕೊಬೋದು. ನಾನಿಲ್ಲಿ 2 ಲೋಟ ನೀರು ಆ್ಯಡ್ ಮಾಡ್ತಾಯಿದ್ದೀನಿ. ನಾನು ಅದೊಂದು ಕಪ್ ಇದೊಂದು ಕಪ್ ವೆಜಿಟೇಬಲ್ಸ್ ಎಲ್ಲ ತೊಗೊಂಡಿರೋದ್ರಿಂದ 2 ಗ್ಲಾಸಸ್ ಆ್ಯಡ್ ಮಾಡ್ತಾಯಿದ್ದೀನಿ. ಈಗ ಬನ್ನಿ ಬಾಣಲಿಲಿ ಏನೇನು ಹುರ್ಕೊತೀನಿ ಅಂತ ತೋರಿಸ್ತೀನಿ. ಈಗ ನಾನು 4 ಟೇಬಲ್ ಸ್ಪೂನ್ ಆಯಿಲ್ ತೊಗೊಂಡಿದ್ದೀನಿ. 1 ಟೇಬಲ್ ಸ್ಪೂನ್ ಸಾಸಿವೆ ಹಾಕ್ತಾಯಿದ್ದೀನಿ. ಆಗಲೇ ತೋರಿಸ್ದಂಗೆ ಕಡಲೆಬೀಜ ಮತ್ತು ಗೋಡಂಬಿ ನಾನು ಏನು ತೊಗೊಂಡಿದ್ದೆ ಅದನ್ನು ಹಾಕ್ಕೊತಾ ಇದ್ದೀನಿ. ಅದು ಫುಲ್ ಗೋಲ್ಡನ್ ಬ್ರೌನ್ ಬರೋವರೆಗೂ ನಾನು ಹುರ್ಕೊತೀನಿ ಇದನ್ನು. ಇದು ಗೋಲ್ಡನ್ ಬ್ರೌನ್ ಬಂದಮೇಲೆ ನಾನು ಇದಕ್ಕೆ ಆನಿಯನ್ ಆ್ಯಡ್ ಮಾಡ್ತೀನಿ.
ಅಲ್ಲಿವರೆಗೂ ನೀವು ಹುರ್ಕೊಳ್ಬೋದು. ನಾನೀಗ ಲೋ ಫ್ಲೇಮಲ್ಲಿ ಹುರ್ಕೊತಾ ಇದ್ದೀನಿ. ಕಡಲೆಬೀಜ ಏನೂ ಸೀದೋಗಬಾರ್ದು ಅನ್ನೋ ಕಾರಣಕ್ಕೆ ಲೋ ಫ್ಲೇಮಲ್ಲಿ ಹುರ್ಕೊಳ್ಳಿ, ಇಲ್ಲಾಂದರೆ ಗೋಡಂಬಿ ಕಡಲೆಬೀಜ ಎರಡೂ ಸೀದೋಗ್ಬಿಡುತ್ತೆ ಹೈ ಫ್ಲೇಮ್ ಇದ್ದಾಗ. ಈಗ ನಾನು ಆನಿಯನ್ ಆ್ಯಡ್ ಮಾಡ್ತಾಯಿದ್ದೀನಿ. ಆನಿಯನ್ ಆ್ಯಡ್ ಮಾಡಿದ್ಮೇಲೆ ಒಂದು 4 ಕರ್ಬೇವಿನ ಸೊಪ್ಪು ಹಾಕಬೇಕು. ಅದಾದಮೇಲೆ ಕ್ಯಾಪ್ಸಿಕಮ್ ಹಾಕಬೇಕಿತ್ತು, ಬಟ್ ನಾನು ಕ್ಯಾಪ್ಸಿಕಮ್ ಹಾಕಿದ್ದು ನಾನು ಈ ವಿಡಿಯೋದಲ್ಲಿ ತೋರಿಸಿಲ್ಲ. ಕ್ಯಾಪ್ಸಿಕಮ್ ಹಾಕಿದ್ಮೇಲೆ ನಾನೇನು ಫೈನ್ ಪೇಸ್ಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಗೋಲ್ಡನ್ ಬ್ರೌನ್ ಆದಮೇಲೆ ನೀವು ಆ್ಯಡ್ ಮಾಡಬೇಕು. ಕೊಬ್ಬರಿ ಮತ್ತು ಪೌಡರ್ ಏನು ಆ್ಯಡ್ ಮಾಡ್ಕೊಂಡಿದ್ದೆ ಅದನ್ನು ಆ್ಯಡ್ ಮಾಡಿಬಿಟ್ಟು ಅದಕ್ಕೆ ಇವಾಗ ನನಗೆ ಉಪ್ಪು ಎಷ್ಟು ಬೇಕೋ ನಾನು ಅಷ್ಟು ಹಾಕ್ತಾಯಿದ್ದೀನಿ. ಉಪ್ಪು ಹಾಕ್ಬಿಟ್ಟು ಉಪ್ಪು ಕರೆಕ್ಟಾಗಿದೆಯಾ ಅಂತ ನೋಡಿದ್ಮೇಲೆ ನಾನು ಬೇಯಿಸಿಟ್ಕೊಂಡಿರೋ ಅಕ್ಕಿ, ಬೇಳೆ, ತರಕಾರಿ ಏನಿದೆ ಅದು ಇವಾಗ ಆಗಿದೆ. ಅದು ನೋಡಿ ನನಗೆ ಈ ಕನ್ಸಿಸ್ಟೆನ್ಸಿ ಬೇಕಾಗಿದೆ, ನಾನು ಇಷ್ಟು ನೀರು ಹಾಕಿದ್ದೆ. ಇವಾಗ ಅದಕ್ಕೆ ಆ್ಯಡ್ ಮಾಡಿದ್ರೆ ನಮ್ಮ ಬಿಸಿಬೇಳೆಬಾತ್ ರೆಸಿಪಿ ಆಯಿತು. ನೀವು ಇದನ್ನು ಬೂಂದಿ ಜೊತೆ ಸರ್ವ್ ಮಾಡೋಕ್ಕೆ ರೆಡಿ ಇದೆ. ಆರಾಮಾಗೆ ನೀವು ಇದನ್ನು ಮನೇಲಿ ಒಂದು ಸತಿ ಮಾಡ್ಕೊಂಡು ನೋಡಿ. ಪ್ಲೀಸ್ ನನ್ನ ಚಾನಲ್ಗೆ ಯಾರೇ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.